ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇಶಾ ಫೌಂಡೇಶನ್ನ 77 ಯಾತ್ರಿಕರು ನಾಪತ್ತೆಯಾಗಿದ್ದಾರೆ. ಮಾನಸ ಸರೋವರ ಯಾತ್ರೆಯನ್ನ ಕೈಗೊಂಡಿದ್ದಂತಹ ಯಾತ್ರಿಕರು ಇವರು. ಯಾತ್ರೆಗೆ ತೆರಳಿದ್ದ ನಮ್ಮ ಗುಂಪು ಪ್ರವಾಹದಲ್ಲಿ ಸಿಲುಕಿದೆ. ಈ ರೀತಿಯಾಗಿ ಟ್ವೀಟ್ನಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಹಿಂದಿರುಗೋದಕ್ಕೆ ವಲಸೆ ಕಚೇರಿಯಲ್ಲಿದ್ದಾಗ ದುರಂತ ಸಂಭವಿಸಿದೆ. ವಲಸೆ ಕಚೇರಿಯಲ್ಲಿದ್ದವರು ಎಲ್ಲಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಯಾವ ಮಾಹಿತಿಯೂ ಕೂಡ ಇಲ್ಲ. ಈ ಘಟನೆಯಿಂದ ನಾವೆಲ್ಲರೂ ತೀವ್ರ ದುಃಖಿತರಾಗಿದ್ದೇವೆ. ದುರಂತದ ಬಗ್ಗೆ ಸದ್ಗುರು ಜಗ್ಗಿ ವಾಸುದೇವ್ ಈ ರೀತಿಯಾಗಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಮಾನಸ ಸರೋವರ ಯಾತ್ರೆಗೆ ಅಂತೇಳಿ ಬಂದಿದ್ದಂಥ ಸಾಕಷ್ಟು ಜನರು ಅವರ ಬಗ್ಗೆ ಯಾವ ಮಾಹಿತಿಯೂ ಕೂಡ ಸಿಗ್ತಾ ಇಲ್ಲ. ಅವರಿದ್ದಾರಾ, ಎಲ್ಲಿದ್ದಾರೆ, ಏನು ಎತ್ತ ಈ ಕುರಿತಾಗಿ ಹಾಗಾಗಿ ಟ್ವೀಟನ್ನು ಮಾಡಿದ್ದಾರೆ. ಅವ್ರು ವಾಪಸ್ ಆಗೋದಕ್ಕೆ ರಿಟರ್ನ್ ಆಗೋದಕ್ಕೆ ಅಂತ ಹೇಳಿ ವಲಸೆ ಕಚೇರಿಯಲ್ಲಿ ಇರ್ತಾರೆ. ಆ ಒಂದು ಕ್ಷಣದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ವಲಸೆ ಕಚೇರಿಯಲ್ಲಿದ್ದವರು ಈಗ ಎಲ್ಲಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಯೇ ನಮಗಿಲ್ಲ. ಇದು ನಮಗೆ ತೀವ್ರ ದುಃಖಕರವಾದಂತಹ ಘಟನೆ ಅಂತ ಹೇಳಿ ಸದ್ಗುರು ವಾಸುದೇವ್ ಟ್ವೀಟ್ನಲ್ಲಿ ಈ ರೀತಿಯಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಗುರು ಜಗ್ಗಿ ವಾಸುದೇವ್ ದುರಂತದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ.